ರಾಜ್ಯದ ಅತ್ಯಂತ ಎತ್ತರ ಪ್ರದೇಶವಾದ ಚಿಕ್ಕಮಗಳೂರು ತಾಲೂಕಿನ ಮುಳ್ಳಂಗಿರಿ ತಪ್ಪಲಿನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ 10ಕ್ಕೂ ಹೆಚ್ಚು ಗ್ರಾಮಗಳ ಪರಿಸ್ಥಿತಿ ನರಕ ಸದೃಶವಾಗಿರುವಂಥದ್ದು. ನಾನೀಗ ದತ್ತಪೀಠಕ್ಕೆ ತೆರಳುವಂಥ ಮಾರ್ಗ ಮಧ್ಯೆ ಇರುವಂಥ ಅತ್ತಿಗುಂಡಿ ಬಳಿಯಲ್ಲಿದ್ದೀನಿ. ಇದು ಅತ್ತಿಗುಂಡಿಯ ಕಿರಿಯ ಪ್ರಾಥಮಿಕ ಪಾಠಶಾಲೆ ಆಗಿರುವಂಥದ್ದು. 1ರಿಂದ 5ನೇ ತರಗತಿವರೆಗೂ ಕೂಡ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರುವಂಥದ್ದು. ಈ ಭಾಗದಲ್ಲಿ ನಿರಂತರವಾಗಿ ಕಳೆದ 1.5 ತಿಂಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಶಾಲೆಯ ಕಟ್ಟಡ ಈಗ ಶಿಥಿಲಾವಸ್ಥೆ ತಲುಪಿರುವಂಥದ್ದು. ಅಲ್ಲದೆ ಶಾಲೆಯ ಒಳಗೆ ಮಳೆ ನೀರು ಸುರಿತಾ ಇರುವುದರಿಂದ ಅದರ ರಕ್ಷಣೆಗಾಗಿ ಮೇಲ್ಭಾಗದಲ್ಲಿ ಈಗ ಸ್ಥಳೀಯ ಗ್ರಾಮ ಪಂಚಾಯತಿ ವತಿಯಿಂದ ಟಾರ್ಪಲನ್ನು ಕೂಡ ಹೊಚ್ಚಲಾಗಿರುವಂಥದ್ದು. ಈ ಶಾಲೆ ಇತಿಹಾಸದ ಪುಟವನ್ನು ಕೂಡ ಸೇರಿರುವಂಥದ್ದು. ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಬೆಟ್ಟದ ಹೂವು ಚಿತ್ರೀಕರಣದಲ್ಲಿ ಶಾಲೆಯ ದೃಶ್ಯ ಏನು ಬರುತ್ತೆ, ಇದೇ ಶಾಲೆಯನ್ನು ಚಿತ್ರೀಕರಣವನ್ನು ಕೂಡ ಮಾಡಲಾಗಿರುವಂಥದ್ದು. ಅದರ ಸವಿನೆನಪಿಗಾಗಿ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ಕೂಡ ಶಾಲೆಯ ಒಳಗೆ ಇಟ್ಟಿರುವಂಥದ್ದು. ಮಲೆನಾಡಿನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆ ಜೊತೆಗೆ ಈ ಜಿಲ್ಲೆಯಲ್ಲಿ ಒಟ್ಟು 200ಕ್ಕೂ ಹೆಚ್ಚು ಶಾಲೆಗಳು ಈಗ ಹಾನಿಗೆ ಒಳಗಾಗಿರುವಂಥದ್ದು. ಅದರ ಜೊತೆಗೆ 23 ಕಾಲೇಜುಗಳ ಕಟ್ಟಡ, 400ಕ್ಕೂ ಹೆಚ್ಚು ಅಂಗನವಾಡಿಗಳಿಗೆ ಈಗ ಮಳೆಯಿಂದಾಗಿ ಸಾಕಷ್ಟು ಒಂದು ಹಾನಿ ಆಗಿರುವಂಥದ್ದು. ಇದು ಅತ್ತಿಗುಂಡಿ ಶಾಲೆಯ ಪರಿಸ್ಥಿತಿ ಆಗಿರುವಂಥದ್ದು. ಇಲ್ಲಿ 19ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗ ಕಳೆದ 3-4 ವರ್ಷಗಳ ಹಿಂದೆ ಶೂನ್ಯ ದಾಖಲಾತಿ ಹಿನ್ನೆಲೆಯಲ್ಲಿ ಈ ಶಾಲೆಯನ್ನು ಮುಚ್ಚಲಾಗಿತ್ತು. ಆದರೆ ಸ್ಥಳೀಯರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಶಾಲೆಯನ್ನು ಮತ್ತೆ ಪುನರಾರಂಭ ಮಾಡಬೇಕು, ಏಕೆಂದರೆ ಬೆಟ್ಟದ ಹೂವು ಚಿತ್ರೀಕರಣದಲ್ಲಿ ಶಾಲೆಯ ಚಿತ್ರೀಕರಣವಾಗಿತ್ತು. ಅದರ ಒಂದು ಸವಿನೆನಪಿಗಾಗಿ ಈ ಶಾಲೆಯನ್ನು ಓಪನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯರು ಮನಸ್ಸು ಮಾಡಿ ಮಕ್ಕಳನ್ನು ದಾಖಲು ಮಾಡಿ ಶಾಲೆಯನ್ನು ಕೂಡ ಈಗ ಓಪನ್ ಮಾಡಲಾಗಿರುವಂಥದ್ದು. ವಿದ್ಯಾರ್ಥಿಗಳು ಕೂಡ ಇರುವಂಥದ್ದು. ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ಕೂಡ ಈ ಶಾಲೆಯ ಕೊಠಡಿ ಒಳಗೆ ಇಟ್ಟಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಮಕ್ಕಳು ಕೂಡ ಇಲ್ಲಿ ಬೆಂಚ್ ಮೇಲೆ ಕೂತಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಅತ್ತಿಗುಂಡಿಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಹಾಗಾಗಿ ಇಲ್ಲಿನ ಜನರ ಬದುಕು ನರಕ ಸದೃಶವಾಗಿರುವಂಥದ್ದು. ಪುನೀತ್ ರಾಜ್ಕುಮಾರ್ ಬೆಟ್ಟದ ಹೂವು ಚಿತ್ರೀಕರಣ ಏನಿದೆ ಅದು ಈ ಸಂಪೂರ್ಣವಾಗಿ ಇದೇ ಅತ್ತಿಗುಂಡಿ ಗ್ರಾಮದಲ್ಲೇ ಚಿತ್ರೀಕರಣವಾಗಿರುವಂಥದ್ದು. ಪ್ರತಿಯೊಂದು ದೃಶ್ಯವೂ ಕೂಡ ಬೆಟ್ಟದ ಹೂವು ಚಿತ್ರದಲ್ಲಿ ಬರುವಂಥ ದೃಶ್ಯಗಳು ಕೂಡ ಇಲ್ಲೇ ಚಿತ್ರೀಕರಣವಾಗಿತ್ತು. ಅದರ ಒಂದು ಪುನೀತ್ ಶಾಲೆಯ ದೃಶ್ಯ ಏನು ಬರುತ್ತೆ ಅದು ಇದೇ ಶಾಲೆಯಲ್ಲಿ ಚಿತ್ರೀಕರಣವಾಗಿತ್ತು. ಈ ಮಕ್ಕಳು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಪುಟ, ಇದು ಮಳೆ ಬರ್ತಾ ಇದ್ದಾಗ ನಿನಗೆ ಹೆದರಿಕೆ ಆಗುತ್ತೆ ಶಾಲೆ ಒಳಗಿರೋಕ್ಕೆ? ಹೇಗೆ? ಹೌದು. ಹಾಂ, ತುಂಬ ಭಯ ಆಗುತ್ತಾ? ಪುಟ, ನಿನಗೆ ಭಯ ಆಗುತ್ತಾ ಶಾಲೆಯಲ್ಲಿ? ಹೇಗೆ ಪುಟ? ಭಯ ಆಗುತ್ತೆ. ಮಳೆ ತುಂಬ ಬಂದರೆ ಶಾಲೆಗೆ ರಜಾ ಕೊಟ್ಟಿದ್ದಾರಾ? ಇಲ್ಲ ಸರ್. ಇದು ಮಕ್ಕಳ ಅಭಿಪ್ರಾಯ ಆಗಿರುವಂಥದ್ದು. ಒಟ್ಟಾರೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುರಿಯುತ್ತಿರುವಂಥ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳೇ ಸಂಭವಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ರಾಜ್ಯದಲ್ಲೇ ಅತ್ಯಂತ ಎತ್ತರ ಪ್ರದೇಶವಾದಂಥ ಮುಳ್ಳಂಗಿರಿ ತಪ್ಪಲಿನಲ್ಲಿ ಸುರಿಯುತ್ತಿರುವಂಥ ಮಳೆಯಿಂದಾಗಿ 10ಕ್ಕೂ ಹೆಚ್ಚು ಗ್ರಾಮಗಳ ಪರಿಸ್ಥಿತಿ ಜಲಾವೃತವಾಗಿರುವಂಥದ್ದು. ಜನರ ಬದುಕು ನರಕ ಸದೃಶವಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.